ಹೆಲೋ ಫ್ರೆಂಡ್ಸ್, ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ಇವತ್ತಿನ ಎಪಿಸೋಡ್ನಲ್ಲಿ ಏನಾಗಿದೆ ಅಂತ ಅದರ ಹೈಲೈಟ್ಸ್ ನೋಡ್ಕೊಂಡು ಬರೋಣ. ಎಪಿಸೋಡ್ನ ಆರಂಭದಲ್ಲಿ ಕೀರ್ತಿ ಎಚ್ಚರ ಆಗಿದ್ದಾಳೆ ಅಂತ ಹೇಳ್ಬಿಟ್ಟು ಅವ್ರ ಮನೆಯವರೆಲ್ಲ ಬಂದು ಸುತ್ತ ನಿಂತಿರ್ತಾಳೆ. ಕೀರ್ತಿ ಇನ್ನೂ ಈ ಸ್ಟೋರಿಗೆ ದಿ ಎಂಡಲ್ಲಿ ಆಗಿಲ್ವ ಲಚ್ಚಿ ಅಂತೆಲ್ಲ ಕೇಳಿದ್ದು ನೋಡ್ಬಿಟ್ಟು ಅವಳ ಬಿಹೇವಿಯರ್ ವಿಚಿತ್ರವಾಗಿದೆ ಅಂತ ಹೇಳ್ಬಿಟ್ಟು ಎಲ್ಲರೂ ಕೀರ್ತಿ ಯಾಕೆ ಹೀಗೆ ಮಾತಾಡ್ತಾಳೆ, ಕೀರ್ತಿ ವಿಚಿತ್ರವಾಗಿ ನಡ್ಕೊತಾಳೆ ಅಂತ ಎಲ್ಲ ಕೇಳ್ತಿರ್ತಾಳೆ. ಅದನ್ನು ಮ್ಯಾನೇಜ್ ಮಾಡೋಕ್ಕೆ ಕಾರುಣ್ಯ ಏನೇನೋ ಹೇಳ್ತಿರ್ತಾಳೆ. ಕಾವೇರಿ ಜೈಲಿಗೆ ಹೋದ್ಮೇಲೆ ನಾವಿಬ್ಬರು ಹೊಸ ಫ್ರೆಂಡ್ಶಿಪ್ ಹೊಸದಾಗಿ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡು ಹೀಗೆ ಹೇಳ್ತಿದ್ದಾಳೆ ಅಂತ ಹೇಳ್ಬಿಟ್ಟು ಲಚ್ಚಿ ಇಂತಿದ್ದಾಳೆ ಅಂತ. ಮತ್ತು ಯಾರ್ದೋ ಕತೆ ಎಂಡ್ ಮಾಡಬೇಕು ಅಂದರೆ ಅವಳು ಯಾಕೆ ಯಾರ್ದೋ ಕತೆನ ಎಂಡ್ ಮಾಡ್ತಾಳೆ? ಇವಾಗಷ್ಟೇ ಅವಳು ಏನೇನೋ ಸಮಸ್ಯೆನ ಅನುಭವಿಸ್ಬಿಟ್ಟು ಬಂದಿದ್ದಾಳೆ. ಕಾವೇರಿ ಜೈಲಿಗೆ ಹೋಗುವಾಗ ತಲೆ ಸುತ್ತ ಬಂದಲ್ಲ, ಇನ್ನೂ ಅದೇ ಗುಂಗಲ್ಲಿದ್ದಾಳೆ ಅವಳು ಅಂತೇಳ್ಬಿಟ್ಟು ಸುಪ್ರೀತಾ ಮತ್ತು ಕಾರುಣ್ಯ ಇಬ್ಬರು ಸೇರ್ಕೊಂಡು ಮ್ಯಾನೇಜ್ ಮಾಡ್ತಿರ್ತಾರೆ. ಆಗೆಲ್ಲರೂ ಹೌದು ಅವಳು ತುಂಬಾ ಕಷ್ಟನ ಅನುಭವಿಸಿದ್ದಾಳೆ, ಹಾಗಾಗಿ ಈ ಥರ ನೆಡ್ಕೋತಿದ್ದಾಳೆ ಅಂತ ಅಂದ್ಕೊಂಡು ಓಕೆ ಅಂತ ಸುಮ್ಮನಾಗ್ತಾರೆ. ಆಮೇಲೆ ಲಕ್ಷ್ಮಿ ಅವಳನ್ನ ಹಾಕ್ಕೊಂಡ್ಬಿಟ್ಟು ಹಾಗೆ ಕಿವಿನಲ್ಲಿ ಹೇಳ್ಕೊಡ್ತಾಳೆ, ನಾನು ಇವಾಗ ಹೋಗ್ತೀನಿ ಅಂತ ಹೇಳ್ತೀನಿ, ನೀನು ಹ್ಞೂ ಅಂತ ಹೇಳಬೇಕು, ನಾನು ಹೇಳಿದ್ದೆಲ್ಲ ಕೇಳಬೇಕು ಆಯಿತಾ ಅಂತ ಹೇಳ್ತಾಳೆ. ಆವಾಗ ಕೀರ್ತಿ ಓಕೆ ಹೋಗ್ಬಿಟ್ಟು ಬನ್ನಿ ಹ್ಞೂ ಅಂತ ಹೇಳ್ತಾಳೆ. ನಾನು ಹೋಗ್ಬಿಟ್ಟು ಬರ್ತೀನಿ ಅಂತ ಹ್ಞೂ ಅಂದಾಗ ವೈಷ್ಣವ್ ಮನೆಯವರು ಲಕ್ಷ್ಮಿ ಎಲ್ಲರೂ ಅಲ್ಲಿಂದ ಹೊರಡ್ತಾರೆ. ಆದರೆ ಗಂಗಕ್ಕಂಗೆ ಅನುಮಾನ ಬಂದುಬಿಟ್ಟು, ಮೇಡಮ್ ಸುಪ್ರೀತಾ ಮೇಡಮ್, ನನಗೆ ಯಾಕೋ ಇವ್ರು ಕೀರ್ತಿನ ಹೌದೋ ಇಲ್ವಾ ಅಂತ ಅನ್ನಿಸ್ತಿದೆ, ಇವ್ರು ನಿಜವಾಗ್ಲೂ ಕೀರ್ತಿನ ಅಂತ ಅಂದಾಗ ಅವಳು ಕೀರ್ತಿ ಅಲ್ಲ ನಾನು ಕೀರ್ತಿ ಅಲ್ಲ ಅಂತಾಳೆ. ಆವಾಗ ಸರ್ಪ್ರೈಸಾಗಿ ನೋಡ್ತಿರುವಾಗ ನಾನು ಗೊಂಬೆ ಅಂತ ಹೇಳ್ತಾಳೆ. ಈ ಕಡೆ ಜೈಲಲ್ಲಿ ಕಾವೇರಿ ನಾನು ಯೂನಿಫಾರ್ಮ್ ಹಾಕ್ಕೊಳ್ಳೋದಿಲ್ಲ ಅಂತ ರಗಳೆ ಮಾಡ್ತಿರ್ತಾಳೆ. ನನಗಿಷ್ಟ ಇಲ್ಲ, ನಾನು ಹಾಕ್ಕೊಳ್ಳೋದಿಲ್ಲ ಅಂತ. ಆಗ ಪೊಲೀಸ್ ನಾನೇ ನಿಮ್ಮನ್ನು ಗೌರಿ ಪೂಜೆಗೆ ಕರೆದಿಲ್ಲ, ಜೈಲಿಗೆ ಬಂದಮೇಲೆ ಯೂನಿಫಾರ್ಮು ಹಾಕೋಬೇಕು, ಕೆಲಸನೂ ಮಾಡಬೇಕು, ನಾನು ಯಾಕೆ ಅದೆಲ್ಲ ಮಾಡಲಿ, ನಾನು ಯಾರು ಅಂತ ನಿಂಗೆ ಇನ್ನೂ ಸರಿಯಾಗಿ ಗೊತ್ತಿಲ್ಲ ಅಂತ ಹೇಳ್ಬಿಟ್ಟು ಅವನಿಗೆ ಪೊಲೀಸ್ಗೆ ಜೋರು ಮಾಡ್ತಿರ್ತಾಳೆ. ನಿನ್ನೇನು ಸುಮ್ಮನೆ ಇಲ್ಲಿ ಕೂರ್ಸಿ ಊಟ ಹಾಕೋದಕ್ಕಾಗತ್ತೆ ಅಂದಿದ್ದಕ್ಕೆ ನಾನು ಆ ಕೆಲಸ ಮಾಡೋದು ಇಲ್ಲ, ನಾನು ಇಲ್ಲಿರೋದು ಇಲ್ಲ ಅಂದಿದ್ದಕ್ಕೆ ನಿನಗೆ ಜೈಲು ಹೊಸ್ತಿರ್ಬೋದು, ನಮಗಲ್ಲ, ಇಲ್ಲಿ ಬರೋರೆಲ್ಲ ಫಸ್ಟ್ ಹೀಗೆ ಹೇಳೋದು ಅಂತ ಹೇಳಿದಾಗ ನಾನು ಯಾರು ಅಂತ ಗೊತ್ತಾ ಅಂದಾಗ ಯಾಕೆ ಗೊತ್ತಿಲ್ಲ, ನೀನು ಕೈದಿ ನಂಬರ್ 642 ಅಟೆಂಪ್ಟ್ ಟು ಮರ್ಡರ್ 7 ವರ್ಷ ಜೈಲು, ಇದೇ ನಿನ್ನ ಐಡೆಂಟಿಟಿ ಇಲ್ಲಿ ಅಂತ ಹೇಳ್ತಾನೆ. ಸುಮ್ಮನೆ ನಕರ ಮಾಡಿದೆ, ನಾವು ಹೇಳ್ದಂಗೆ ಕೇಳ್ಕೊಂಡಿದ್ರೆ ನಿನಗೂ ಒಳ್ಳೇದು, ಇಲ್ಲಾಂದರೆ ಕೊಬ್ಬು ಹೇಗೆ ಇಳಿಸ್ಬೇಕು ಅಂತ ನಮಗೆ ಗೊತ್ತಿದೆ, ಸುಮ್ಮನೆ ಹಾಕ್ಕೊಳ್ತಿರ್ಬೇಕಷ್ಟೇ ಅಂತ ಹೇಳ್ಬಿಟ್ಟು ಅವಳು ಮುಖದ ಮೇಲೆ ಸ್ಯಾರಿನ ಬಿಸಾಕ್ಬಿಟ್ಟು ಹೋಗ್ತಾನೆ. ಆ ಸ್ಯಾರಿನ ಹಿಡ್ಕೊಂಡು ಕಾವೇರಿ ನನಗೆ ಎಂಥ ಗತಿ ಬಂದ್ಬಿಡ್ತು, ಕಾವೇರಿ ಕಶ್ಯಪ್ ನಾನು, ಆ ಇಬ್ಬರು ಹುಡುಗಿರು ನಾನು ಇಂಥ ಸ್ಥಿತಿ ತಂದುಬಿಟ್ರ, ನಾನು ನಿಮ್ಮನ್ನು ಸುಮ್ಮನೆ ಬಿಡ್ತೀನಿ ಅಂತ ಅಂದ್ಕೊಂಡಿದ್ದೀರಾ, ನಿಮ್ಮ ಮೇಲೆ ಸೇಟ್ ತೀರಿಸ್ಕೊತೀನಿ ಅಂತ ಹೇಳ್ತಾಳೆ. ಆ ಕಡೆ ಲೇಡಿ ಕಾನ್ಸ್ಟೇಬಲು ಏನು ಬೇಕಾದರೂ ತೀರಿಸ್ಕೊ, ಫಸ್ಟ್ ಯೂನಿಫಾರ್ಮ್ ಹಾಕೊಂಡು ನಡಿ ಅಂತ ಹೇಳ್ಬಿಟ್ಟು ಹೇಳ್ತಾಳೆ. ಎಂಥ ಕೆಲಸ ಮಾಡ್ಕೊಬಿಟ್ಲು ನನ್ನ ಮಗಳು, ಅಷ್ಟು ಪ್ರೀತಿಸೋ ಗಂಡ, ಒಳ್ಳೆ ಮಕ್ಕಳು, ಮನೆ ಎಲ್ಲ ಬಿಟ್ಬಿಟ್ಟು ಸುಮ್ಮನಿರದೆ ಏನೋ ಮಾಡ್ಕೊಂಡು ಹಿಂಗೆ ಮಾಡ್ಕೊಂಡ್ಬಿಟ್ಲಲ್ಲ ಅಂತ ಹೇಳ್ಬಿಟ್ಟು ಸಫರ್ ಮಾಡ್ತಿರ್ತಾಳೆ. ಆವಾಗ ಲಕ್ಷ್ಮಿ ಬಂದ್ಬಿಟ್ಟು, ಅಜ್ಜಿ ನೀವು ಇಲ್ಲೇನು ಮಾಡ್ತಿದ್ದೀರಾ, ಊಟ ಮಾಡ್ದೇನೆ, ಗಂಗಕ್ಕಾದರೆ ಬರಲ್ಲ ಅಂದ್ರಂತೆ, ನೀವು ಮಾತ್ರೆ ತೊಗೋಬೇಕು, ಬಂದು ಊಟ ಮಾಡಿ ಅಂದಾಗ ಏನು ತೊಗೊಂಡು ಏನು ಪ್ರಯೋಜನ, ಇದೆಲ್ಲ ನೋಡ್ಕೊಂಡು ಕಷ್ಟ ಅನುಭವಿಸೋದು ತಪ್ಪುತ್ತಾ, ನಾನೆತ್ತ ಮಗಳು ಈಗ ಆಗ್ತಾಳೆ ಅಂತ ಒಂದು ಸಣ್ಣ ಯೋಚನೆ ಕೂಡ ನನಗಿರಲಿಲ್ಲ ಅಂತ ಹೇಳ್ತಿರ್ತಾಳೆ. ಆಗ ಲಕ್ಷ್ಮಿ ಅವರೇನೋ ಮಾಡಿರೋದಕ್ಕೆ ನೀವೀಗ ಯೋಚನೆ ಮಾಡ್ಕೊಂಡು ಊಟ ಬಿಟ್ಟರೆ ಆಗುತ್ತಾ ಅಜ್ಜಿ, ಊಟ ಮಾಡಿ ಎಂದಾಗ ಊಟ ಎಲ್ಲಿ ಗಂಟ್ಲಲ್ಲಿ ಇಳಿಯುತ್ತೆ, ಪಾಪ ವೈಷ್ಣವ್ ಅವನು ಹೇಗಿದ್ದಾನೆ ಅಂತ ಕೇಳಿದಾಗ ಎಲ್ಲರೂ ಹೇಗಿದ್ದಾರೋ ಹಾಗೇ ಇದ್ದಾರೆ ಅಂತ ಹೇಳ್ಬಿಟ್ಟು ಹೇಳ್ತಿರ್ತಾಳೆ. ಅಷ್ಟರಲ್ಲಿ ಏನೋ ಸೌಂಡ್ ಆಗುತ್ತೆ, ಪಾತ್ರೆ ಸೌಂಡ್ ಆಗುತ್ತೆ. ಅಜ್ಜಿ ಏನಿದು ಸೌಂಡು ಅಂತ ಅಂದಾಗ ನನಗೂ ಗೊತ್ತಿಲ್ಲ ಅಜ್ಜಿ, ನೋಡ್ತೀನಿ ಇರಿ ಅಂತ ಹೇಳ್ಬಿಟ್ಟು ಇಬ್ಬರು ಬರ್ತಾರೆ. ಆಗ ವೈಷ್ಣವ್ ಕಬೋರ್ಡಲ್ಲಿದ್ದಂಥ ಬಟ್ಟೆಗಳನ್ನೆಲ್ಲ ತೆಗೆದು ಹಾಕ್ತಿರ್ತಾನೆ. ಜೊತೆಗೆ ಅವನಿಗೆ ಬಂದಿರೋ ಟ್ರೋಫೀಸು ಎಲ್ಲನೂ ತೆಗೆದು ಹೊರಗಡೆ ಹಾಕ್ತಿರ್ರಿ. ಏನು ಮಾಡ್ತಿದ್ದೀರಾ ಅಂದಾಗ ಮೊದಲು ಇದೆಲ್ಲ ನಾಶ ಮಾಡಬೇಕು, ಯಾರು ನನ್ನನ್ನು ತಡಿಬೇಡಿ ಅಂದಾಗ ಅವರಪ್ಪ ಬಂದ್ಬಿಟ್ಟು ವೈಷ್ಣವ್ ನೀ ಏನು ಮಾಡ್ತಿದ್ಯಾ ಅಂದಾಗ, ಅಪ್ಪ ಮಗನ ಲೈಫ್ ಹಾಳಾಗ್ತಿದ್ದಾಗ ಕಾವೇರಿ ಯಾಕೆ ಮಗನ ಲೈಫ್ ಹಾಳು ಮಾಡ್ತಿದ್ಯಾ ಅಂತ ಒಂದ್ಸಲನೂ ಯಾಕೆ ಕೇಳಲಿಲ್ಲಪ್ಪ, ನನ್ನ ಲೈಫಲ್ಲಿ ಇದ್ದಿದ್ದೆಲ್ಲ ಸುಳ್ಳು, ನಡೆದಿದ್ದೆಲ್ಲ ಸುಳ್ಳು, ನೋಡಿದ್ದೆಲ್ಲ ಸುಳ್ಳು, ಎಲ್ಲ ಸುಳ್ಳು, ನನ್ನ ಲೈಫೆಲ್ಲ ಸುಳ್ಳು ಅಂತ ಹೇಳ್ತಾನೆ. ಇದು ಯಾವುದು ನಂದಲ್ಲ, ನಾನು ಬರೀ ಗೊಂಬೆ ಅಷ್ಟೇ, ನಾನು ಬರೀ ಸೂತ್ರದ ಗೊಂಬೆ, ಅವ್ಳು ಹಾಡಿಸ್ದಂಗೆ ಆಡೋ ಜೀವ ಇರೋ ಗೊಂಬೆ ಅಷ್ಟೇ, ಕುಣಿಸಲು ನೀನು ಕುಣಿವೆ ನಾನು ಅಂತ ಇದೆಯಲ್ಲ ಸಾಂಗ್ ಇದೆಯಲ್ಲ, ಅದೇ ರೀತಿ ನಮ್ಮಮ್ಮ ಆಡಿಸಿದ್ರು ನಾನು ಆಡಿದೆ ಅಷ್ಟೇ ಅಂತ ಹೇಳ್ಬಿಟ್ಟು ಒಂದು ಟ್ರೋಫಿನ ಕೈಯಲ್ಲಿ ಓದ್ಬಿಟ್ಟು ಕೆಳಗಡೆ ನೆಲಕ್ಕೆ ಕುಸಿತಾನೆ. ನಾನು ಯಾವಾಗಲೂ ನಮ್ಮಮ್ಮ ನನಗೇನು ಬೇಕೋ ಅದನ್ನು ಕೊಡ್ತಾರೆ ಅಂತ ಅಂದ್ಕೊಂಡಿದ್ದೆ, ಅಲ್ಲ ಅವ್ರಿಗೆ ಏನು ಬೇಕೋ ಅದನ್ನು ಮಾಡಿಸ್ತಾಯಿದ್ರು, ಅವ್ರಿಗೆ ಸೊಸೈಟಿಲಿ ಒಂದು ಪ್ರೆಸ್ಟೀಜ್ ಬೇಕಾಗಿತ್ತು, ನಾನು ಸಿಂಗರ್ ಆದೆ, ಅವ್ರು ಹಾಡು ಅಂದಾಗ ಹಾಡಿದೆ, ಕುಣಿದಿಂದಾಗ ಕುಣಿದೆ, ನಾನು ಮಾಡೋ ಊಟ, ಕುಡಿಯೋ ಕಾಫಿ, ಓಡಿಸೋ ಕಾರು, ಕೊನೆಗೆ ಹೆಂಡ್ತಿ ಎಲ್ಲ ಅವ್ರ ಚಾಯ್ಸೆ, ಇದೆಲ್ಲ ನಮ್ಮಮ್ಮ ನನಗೋಸ್ಕರ ಮಾಡಿದ್ದಾರೆ ಅಂತ ನಂಬ್ತಿರ್ಲಿಲ್ಲ, ನಂಬಿಸ್ತಿದ್ರು, ಆ ಭ್ರಮೇಲಿದ್ನ ನಾನು ಇಷ್ಟು ದಿನ ಅಂತ ಹೇಳ್ಬಿಟ್ಟು ಅನ್ಕೋತಿರ್ತಾನೆ. ಆಗ ಅವರಪ್ಪ ವೈಷ್ಣವ್ ಇದನ್ನೆಲ್ಲ ನಾವು ಆಮೇಲೆ ಮಾತಾಡೋಣ, ಮೊದಲು ಸಮಾಧಾನ ಮಾಡ್ಕೊ, ಹಬ್ಬ ಹೊರಗಡೆ ಹೋಗೋಣ ಅಂತ ಕರೀತಾರೆ. ಇನ್ನೂ ಯಾವಾಗ ಮಾತಾಡ್ತೀರಪ್ಪ, ಇನ್ನು ಮಾತಾಡಿ ಏನು ಯೂಸ್ ಹೇಳಿ, ಯಾರನ್ನಾದರೂ ಒಂದಿನ ಫೂಲ್ ಮಾಡ್ಬೋದು, 2 ದಿನ ಫೂಲ್ ಮಾಡ್ಬೋದು, ಆದರೆ ನಾನು ಇಷ್ಟು ವರ್ಷ ಫೂಲಾಗೇ ಬಂದುಬಿಟ್ಟೆ ಅಪ್ಪ, ಮೂರ್ಖ ನಾನು, ಮುಟ್ಟಾಳ ಬ್ಲಡಿ ಫೂಲ್ ನಾನು ಅಂತ ತಲೆ ಬಡ್ಕೋತಿರ್ತಾನೆ. ಆಗ ಕೃಷ್ಣಕಾಂತ್, ವೈಷ್ಣವ್ ನಿಮ್ಮಮ್ಮ ತೋರಿಸಿದ ಪ್ರೀತಿ ಸುಳ್ಳಲ್ಲ ಅಂದಾಗ, ಪ್ರೀತಿ ಅಂಥ ಮೋಸದ ಪ್ರೀತಿ ನನಗೆ ಬೇಕಾಗಿರಲಿಲ್ಲಪ್ಪ, ಅಂಥ ಪ್ರೀತಿ ನಾಗರಾವಿನ ಹೆಡೆ ಕೆಳಗಡೆ ಇರೋ ನೆರಳು ಯಾವತ್ತಿದ್ರೂ ಒಂದಲ್ಲ ಒಂದಿನ ನೆತ್ತಿ ಮೇಲೆ ಹೊಡೆಯುತ್ತೆ.
ಯಾರಿಗಪ್ಪ ಬೇಕಿತ್ತಂತ ಪ್ರೀತಿ, ನಂಗೆ ಬೇಕಿರಲಿಲ್ಲಪ್ಪ ಅಂತ ಪ್ರೀತಿ ಅಂತಿರ್ತಾಳೆ. ಲಕ್ಷ್ಮಿ ಯಾವಾಗ ನೀವು ಮೊದಲು ಎದ್ದೇಳಿ ಎಂದಾಗ ಎದ್ದು ಬರೋಕ್ಕಾಗದಿರೋಷ್ಟು ಕೆಳಗಡೆ ಬಿದ್ದುಬಿಟ್ಟಿದ್ದೀನಿ ಮಹಾಲಕ್ಷ್ಮಿ. ತಲೆ ಎತ್ತಿ ನೋಡಿದರೆ ಎಂಥ ಪ್ರಪಾತಕ್ಕೆ ಬಿದ್ದುಬಿಟ್ಟಿದ್ದೀನಿ ಗೊತ್ತಾ? ಎದ್ದು ಬರೋಕ್ಕಾಗಲ್ಲ ರೀ. ಆದರೂ ಕಣ್ಣೊರೆಸ್ಕೊಂಡು ಆದರೂ ಎದ್ದೇಳಬೇಕು. ಕೆಲವೊಂದು ದಿನ ಸರಿ ಮಾಡಬೇಕು ಅಂದರೆ ನಾವು ಎದ್ದೇಳಲೇಬೇಕು ಅಂತೇಳ್ಬಿಟ್ಟು ಎದ್ದು ಏನೋ ನೆನಪು ಮಾಡ್ಕೊಂಡಂಗೆ ಒಳಗಡೆ ಹೋಗ್ತಾನೆ. ಈ ಕಡೆ ಕೀರ್ತಿ ನಾ ಗೊಂಬೆ ಅಂತೇಳ್ಬಿಟ್ಟು ಎಲ್ಲನೂ ಗೊಂಬೆ ಮಾಡಿ ಅವ್ರ ಫುಲ್ ಫ್ಯಾಮಿಲಿನ ಗೊಂಬೆ ಸೆಟ್ ಇಟ್ಕೊಂಡಿರೋದನ್ನ ಇಂಟ್ರಡ್ಯೂಸ್ ಮಾಡ್ತಾ ಇರ್ತಾಳೆ. ನೋಡಿ, ಇದು ಮಮ್ಮಿ ಗೊಂಬೆ, ಇದು ಕಾವೇರಿ ಆಂಟಿ ವಿಲನ್ ಗೊಂಬೆ, ಇದು ವೈಶ್ ಹೀರೋ, ಮತ್ತು ನನ್ನ ಫೇವ್ರೆಟ್ ಲಚ್ಚಿ, ಇದು ನಾನು ಮಾಡ್ತಿದ್ದೀನಲ್ಲ ಅದು ಕೀರ್ತಿ ಗೊಂಬೆ ಅಂತ ಹೇಳ್ಬಿಟ್ಟು ಎಲ್ಲ ಗೊಂಬೆನ ಇಂಟ್ರಡ್ಯೂಸ್ ಮಾಡ್ತಿರ್ತಾಳೆ. ಆವಾಗ ಗಂಗಾ ಫುಲ್ ಕನ್ಫ್ಯೂಸ್ ಆಗಿಬಿಟ್ಟು ಇದ್ಯಾವ ಆಟ, ಒಂಥರ ಬೊಂಬೆ ಆಟ, ನಮ್ಮೂರಲ್ಲಿ ತಗಲು ಗೊಂಬೆ ಆಟ ಆಡ್ಸೋಕ್ಕೆ ಬರ್ತಿದ್ರು ಹಂಗಿದೆ, ಏನೂ ಅರ್ಥ ಆಗ್ತಿಲ್ಲ ನನಗಂತೂ ಅಂದಾಗ ಸುಪ್ರಿಯ ನಗ್ತಿರ್ತಾಳೆ. ನೀವೇನು ಕೇಳಿದ್ರು ಹಿಂಗೆ ನಗ್ತೀರಾ ಅಷ್ಟೇ, ನೀವು ಒಂಥರ ಮಹಾಭಾರತದ ಕೃಷ್ಣ ಇದ್ದಂಗೆ, ಆಡಿಸೋರು ನೀವೇ, ಆಡುವಾಗ ಆಡ್ಕೊಂಡು ನಗೋರು ನೀವೇ ಅಂದಾಗ ನಾನೇನು ಆಡಿಸ್ತಿಲ್ಲ ಯಾರನ್ನು, ನಾವು ಯಾರನ್ನೂ ಆಡಿಸ್ತಿಲ್ಲ, ನಮ್ಮ ಅದಕ್ಕೆ ಆಡಿಸಿದ ಆಟದಿಂದ ಬಚಾವಾಗೋದಕ್ಕೆ ಒಂದು ಸಣ್ಣ ಪ್ರಯತ್ನ ಅಷ್ಟೇ ಅಂತ ಹೇಳ್ತಾಳೆ. ಆವಾಗ ಕಾರುಣ್ಯ, ನನ್ನ ಮಗಳು ಈ ಲೋಕನೇ ಬಿಟ್ಟೋದ್ಲು ಅಂತ ಅಂದ್ಕೊಂಡಿದ್ದೆ, ಯಾವ ದೇವರ ಕೃಪೆನೋ ಏನೋ, ಹೇಗೋ ನನ್ನ ಮಗಳು ಜೀವಂತ ಬಂದ್ಲು ಅಂತ ಅಂತಿದ್ದಾಳೆ. ಹೌದು ಬಿಡಿ, ದೇವ್ರು ಮಾಡಿರೋ ಕೆಲಸನೇ, ಇಲ್ಲಾಂದರೆ ನಮ್ಮಂಥ ನರ್ಮನುಷ್ಯರು ಮಾಡೋದಕ್ಕಾಗುತ್ತಾ? ಇದೊಂಥರ ಅದು ಯಾವುದೋ ಇದೆಯಲ್ಲ ಮಾಯಾ ಬಜಾರು, ಆ ಫಿಲಮ್ ನೋಡ್ದಂಗೆ ಆಗ್ತಿದೆ ನನಗೆ ಅಂತ ಹೇಳ್ತಿರ್ತಾಳೆ. ಆವಾಗ ಕೀರ್ತಿ ಬಂದ್ಬಿಟ್ಟು, ಅಲ್ಲ ಇವರು ಆ ಮೂವಿನಲ್ಲಿ ಇದ್ದಾರೆ ತಾನೆ, ಯಾಕೆ ಇವ್ರಿಗೆ ಆ ಮೂವಿ ಬಗ್ಗೆ ಎಲ್ಲ ಗೊತ್ತಿಲ್ಲ ಅಂತ ಕೇಳ್ತಾಳೆ. ಗಂಗಕ್ಕ, ಆ ಮೂವಿನ ಯಾವ ಏನು ಮಾತಾಡ್ತಿದ್ದಾರೆ ಇವರು ಅಂತಿರ್ತಾಳೆ. ಎಲ್ಲ ಮುಖ ನೋಡ್ಕೊಳ್ತಿರ್ತಾರೆ. ಈ ಕಡೆ ಒಳಗಡೆ ಹೋದವನು ವೈಷ್ಣವ್ ಒಂದು ಬೆಂಕಿ ಪಟ್ಟಣ ತೊಗೊಬಂದ್ಬಿಟ್ಟು, ಇವೆಲ್ಲ ಸಾಕ್ಷಿಗಳಲ್ವಾ, ನಾನು ಇಷ್ಟು ವರ್ಷ ಮೋಸ ಹೋಗಿದ್ದೀನಿ ಅನ್ನೋ ಸಾಕ್ಷಿಗಳಲ್ವಾ, ಇವೆಲ್ಲ ನನ್ನ ಕಣ್ಮುಂದೆ ಇದ್ದರೆ ನಾನು ಅಣಗಿಸ್ತಿರ್ತೇವೆ, ವೈಷ್ಣವ್ ನೀನು ದಡ್ಡ, ನೀನು ಮೋಸ ಹೋಗಿದ್ಯಾ ಅಂತ ಹೇಳ್ಬಿಟ್ಟು ಬೆಂಕಿಗೆ ಇರ್ಬಿಟ್ಟು ಹಾಕೇ ಬಿಡ್ತಾನೆ. ಬೆಂಕಿ ಹತ್ಕೊಳ್ಳುತ್ತೆ. ಎಲ್ಲರೂ ಬೆಂಕಿ ಹೋಗ್ಸೋದಕ್ಕೆ ಅಂತ ಟ್ರೈ ಮಾಡ್ತಿರ್ತಾರೆ. ಅವಾಗ ಎಲ್ಲರನ್ನೂ ವೈಷ್ಣವ್ ತಡೀತಿರ್ತಾನೆ, ಬಿಡಿ ಬಿಡಿ. ಆಮೇಲೆ ಒಂದ್ಸಲ ಜೋರಾಗಿ ಎಲ್ಲರೂ ಸುಮ್ಮನಿರಿ ಅಂತ ಹೇಳಿದಾಗ ಎಲ್ಲ ಸುಮ್ಮನೆ ನಿಂತ್ಕೋತಾಳೆ. ಅದೆಲ್ಲ ಆ ಟ್ರೋಫೀಸ್, ಆ ಬಟ್ಟೆಗಳು ಎಲ್ಲ ಹೋಗ್ತಿರುತ್ತೆ. ಆವಾಗ ಕಾವೇರಿಯವರಮ್ಮ, ಅಳಿಯಂದರೆ ಲಕ್ಷ್ಮಿ ಸ್ವಲ್ಪ ಹೊರಗೆ ಬನ್ನಿ ಅಂತ ಕರ್ಕೊಂಡ್ಬಿಟ್ಟು ಅವನನ್ನು ಅವ್ನ ಪಾಡಿಗೆ ಬಿಟ್ಬಿಡಿ, ಅವನು ಹೇಗೆ ಸಹಿಸ್ಕೋತಾನೆ ಇದನ್ನೆಲ್ಲ, ಪಾಪ ಅವ್ರ ಅಮ್ಮನೇ ಸರ್ವಸ್ವ ಆಗಿದ್ಲು ಅವನಿಗೆ, ಇಂಥವಳೆ ಹಿಂಗೆ ಮೋಸ ಮಾಡಿದ್ದಾಳೆ ಅಂದರೆ ಅವ್ನು ಹೇಗೆ ಸಹಿಸ್ಕೋತಾನೆ ಅಂದಾಗ ಇವನು ಕೃಷ್ಣಕಾಂತ್ ಹೇಳ್ತಿರ್ತಾನೆ, ಹೌದು ಕಾವೇರಿ ಹಿಂಗೆಲ್ಲ ಮಾಡಿದ್ದಾಳೆ ಅಂದರೆ ನಮ್ಮ ಕೈಲೇ ಸಹಿಸ್ಕೊಳ್ಳೋಕ್ಕಾಗ್ತಿಲ್ಲ, ಅವನಾದರೂ ಹೇಗೆ ಸಹಿಸ್ಕೋತಾನೆ ಅಂತ ಹೇಳ್ತಿರ್ತಾನೆ. ಲಕ್ಷ್ಮಿ, ನಾ ಇದನ್ನೇ ಕಣಮ್ಮ ನಿಂಗೆ ಹೇಳಿದ್ದು, ನೀ ಹೇಳೋ ಸತ್ಯ ಅವನ ಮೇಲೆ ಎಂಥ ಪರಿಣಾಮ ಬೀರುತ್ತೆ ಅಂತ ಯೋಚನೆ ಮಾಡು ಅಂದಾಗ, ಅವಳ ಮೇಲೆ ಯಾಕೆ ಹೇಳ್ತೀರಾ ಅಳಿ ಅಂದರೆ, ಅವಳು ಏನು ಮಾಡಿದಳು ಅದು ಸರಿಯಾಗೇ ಇದೆ ಅಂದಾಗ, ಆವಾಗ ಕೃಷ್ಣಕಾಂತ್ ಅತ್ತೆ ಏನು ಹೇಳ್ತಿದ್ದೀರಾ, ನಿಮ್ಗೆ ನಿಜವಾಗ್ಲೂ ನೋವಾಗಿಲ್ವಾ ಅಂತಾರೆ. ನಂಗೆ ನೋವಲ್ಲ, ಕರಳು ಕಿತ್ತು ಬರೋಂಗೆ ಆಗ್ತಿದೆ, ಹಾಗಂತ ಆಗಿದ್ರ ಬಗ್ಗೆ ಯೋಚನೆ ಮಾಡ್ಕೊಂಡು ಕೂರೋದಕ್ಕಾಗಲ್ಲ. ಮಗಳಂತೂ ಮಾಡಬಾರ್ದು ಮಾಡಿ ಜೈಲು ಸೇರಿಕೊಂಡ್ರು, ಹಾಗಂತ ನನಗೆ ಮೊಮ್ಮಗನೂ ಕಳ್ಕೊಳ್ಳೋದಕ್ಕೆ ಇಷ್ಟ ಇಲ್ಲ, ನಾವೆಲ್ಲ ಸೇರ್ಕೊಂಡು ಅವ್ನ ಮನಸ್ಸನ್ನ ಸರಿ ಮಾಡಬೇಕು, ಮಾಮೂಲಿ ಮನುಷ್ಯನಾಗಿ ಮಾಡಬೇಕು ಅಂದಾಗ ಕೃಷ್ಣಕಾಂತ್, ಅವನ ಮನಸ್ಸು ತುಂಬ ಘಾಸಿ ಆಗಿದೆ, ಅದೆಲ್ಲದರಿಂದ ಹೊರಗೆ ಬರೋಕ್ಕೆ ಸ್ವಲ್ಪ ಟೈಮ್ ಬೇಕಾಗುತ್ತೆ ಅವನಿಗೆ ಅಂತಿರ್ತಾನೆ. ಅಜ್ಜಿ ಲಕ್ಷ್ಮಿ ಕೈನ ಇಟ್ಕೊಂಡು, ನೋಡು ಲಕ್ಷ್ಮಿ, ನೀನು ಏನು ಮಾಡಬೇಕಿತ್ತು ಅದು ಮಾಡಿದೀಯಾ, ಈ ಮನೆ ಸೊಸೆಯಾಗಿ ಅದೆಲ್ಲ ಮಾಡಬಾರ್ದಿತ್ತು ಅಂತ ನಾನು ಹೇಳೋದಿಲ್ಲ, ಆದರೆ ಒಂದು ದೊಡ್ಡ ಸತ್ಯ ಹೇಳಿದ್ಮೇಲೆ ಅದ್ರ ಪರಿಸ್ಥಿತಿನೂ ಎದುರಿಸೋದಕ್ಕೆ ರೆಡಿಯಾಗಿರಬೇಕು. ನನಗೊಂದು ಮಾತು ಕೊಡ್ತೀಯಾ, ನೀನು ಈ ಮನೆ ಸೊಸೆಯಾಗಿ ಎಲ್ಲರನ್ನೂ ಒಗ್ಗಟ್ಟಿಂದ ನೋಡ್ಕೊಂಡು ಹೋಗಬೇಕು, ಎಲ್ಲರನ್ನೂ ಜೋಪಾನ ಮಾಡಬೇಕು, ಮುಖ್ಯವಾಗಿ ವೈಷ್ಣವ್ನ, ಅವನು ಎಂಥ ಸಂದರ್ಭ ಬಂದರೂ ಅವನ್ನ ಬಿಟ್ಕೊಡೋದಿಲ್ಲ ಅಂತ ಮಾತು ಕೊಡ್ತೀಯಾ ಅಂತ ಕೇಳ್ತಾಳೆ. ಲಕ್ಷ್ಮಿ ಮಾತು ಕೊಡ್ತಾಳೆ, ಈ ಮನೆ ಒಗ್ಗಟ್ಟು ಕಾಪಾಡೋದು ನನ್ನ ಹೊಣೆ, ವೈಷ್ಣವ್ ಅವ್ರ ಬೆನ್ನಿಗೆ ನಾನಿರ್ತೀನಿ ಯಾವಾಗಲೂ ಅಂತ ಅಜ್ಜಿಗೆ ಮಾತು ಕೊಡ್ತಾಳೆ. ಈ ಕಡೆ ಲಕ್ಷ್ಮಿ ವೈಷ್ಣವ್ ಕುತ್ಕೊಂಡು ಮಾತಾಡುವಾಗ, ಲಕ್ಷ್ಮಿ, ನಿಮ್ಮ ಜೀವನದಲ್ಲಿ ನಾನು ತುಂಬ ದೊಡ್ಡ ಗಾಯ ಮಾಡಿಬಿಟ್ಟಿದ್ದೀನಿ ಅಂತ ಗೊತ್ತು ಅಂತಾಳೆ. ಆ ವೈಷ್ಣವ್, ನಾನು ನಿಮ್ಮ ಮಡ್ಲಲ್ಲಿ ಮಲಗಲಾ ಅಂತ ಕೇಳಿದಾಗ ಅವಳು ಲಕ್ಷ್ಮಿ ಅವನ್ನ ಮಡ್ಲಲ್ಲಿ ಮಲಗಿಸ್ಕೋತಾಳೆ. ವೈಷ್ಣವ್ ಅವಳ ಮಡ್ಲಲ್ಲಿ ಮಲಗಿ ಅಳ್ತಿರ್ತಾನೆ. ಆಗ ಲಕ್ಷ್ಮಿ, ಅಳಬಾರ್ದಿರಿ, ಯಾಕೆ ಅಳೋದು, ಜೀವನದಲ್ಲಿ ಎಲ್ಲರ ಜೀವನದಲ್ಲೂ ಬದಲಾವಣೆ ಬರುತ್ತಿರುತ್ತೆ, ಈಗ ನಮ್ಮ ಜೀವನದಲ್ಲೂ ಬದಲಾವಣೆ ಸಮಯ ಬಂದಿದೆ, ಅದನ್ನು ಒಪ್ಕೋಬೇಕು, ಅದನ್ನು ಹಪ್ಕೊಂಡು ಅದ್ರ ಜೊತೆ ಸಾಗಬೇಕು ಅಂತ ಹೇಳ್ತಿರ್ತಾಳೆ. ಆಗ ಮಹಾಲಕ್ಷ್ಮಿ, ನನ್ನನ್ನೆಲ್ಲೂ ಬಿಟ್ಟು ಹೋಗಬೇಡಿ ಅಂತ ವೈಷ್ಣವ್ ಕೇಳ್ಕೊತಿರ್ತಾನೆ. ಲಕ್ಷ್ಮಿ, ಇಲ್ಲ ರೀ, ನಾನು ನಿಮ್ಮ ಬಿಟ್ಟು ಎಲ್ಲೂ ಹೋಗೋದಿಲ್ಲ, ಯಾವಾಗಲೂ ನಿಮ್ಮ ಜೊತೆನೇ ಇರ್ತೀನಿ ಅಂತ ಹೇಳ್ತಾಳೆ. ಅಲ್ಲಿಗೆ ಇವತ್ತಿನ ಸಂಚಿಕೆ ಮುಕ್ತಾಯವಾಗಿದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್ ಆ್ಯಂಡ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ.